ಜಲಜ್ಯೇಷ್ಠನಿಭಾಕಾರಂ ಜಗದೀಶಪರಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವರು. ವಡಲ ನೆಳಲಂದದಲ್ಲಿ ಹರಿಯಮ್ಮೊಡನೆ ತಿರುಗುವ, ಒಂದರ ಕ್ಷಣ ಬಿಡದೆ ಬೆಂಬಲನಾಗಿ ಭಕ್ತಾಧೀನನೆಂದೆನಿಸಿ, ತಡೆವ ದುರಿತೌಘಗಳ ಕಾಮದ ಕೊಡುವ ಸಕಲೇಷ್ಟಗಳ ಸಂತತ ನಡೆವ ನಮ್ಮಂದದಲ್ಲಿ ನವ ಸುವಿಶೇಷ ಸನ್ಮಹಿಮಾ. ಕರುಣಾಸಂಧಿಯಲ್ಲಿ 24 ಪದ್ಯಗಳನ್ನು ನಾವು ಈವರೆಗೆ ಚಿಂತಿಸಿದ್ದೇವೆ. ಇನ್ನು ಮುಂದೆ ಚಿಂತನೆ ಮಾಡಬೇಕಾದ ಪದ್ಯ 25ನೆಯ ಪದ್ಯ. ಪುನಃ ಭಗವಂತನ ಕಾರುಣ್ಯವನ್ನೇ ವಿಸ್ತಾರ ಮಾಡಿ ಹೇಳ್ತಾರೆ ದಾಸರು ಈ ಪದ್ಯದಲ್ಲಿ. ತಂದೆ ತಾಯಿಗಳ ದೃಷ್ಟಾಂತ ಕೊಟ್ಟರು. ಅವರು ಹಿಂದೆ ಮುಂದೆ ಎಡಕ್ಕೆ ಬಲಕ್ಕೆ ಅದು ಅಪೂರ್ಣ ಅಂತಾಯಿತು. ಆಗಸದ ಬೋಲ್ ಅಂತ ದೃಷ್ಟಾಂತ ಕೊಟ್ಟರು. ಅದು ಜಡ, ಅದರಿಂದ ಏನು ಮಾಡಲಿಕ್ಕಾಗದು, ಬರೀ ವ್ಯಾಪ್ತಿ ಹೇಳಿತು. ಒಟ್ಟು ಸಂಪೂರ್ಣ ದೃಷ್ಟಾಂತ ಅಂತ ಭಗವಂತನಿಗೆ ಕೊಡಲಿಕ್ಕೆ ಯಾವುದೂ ಇಲ್ಲ. ಬೇರೆ ಬೇರೆ ದೃಷ್ಟಾಂತಗಳಿಂದ ಆ ಕಲ್ಪನೆಯನ್ನು ನಮಗೆ ಕೊಡ್ತಾ ಹೋಗ್ತಾರೆ. ಹಾಗೆ ಭಗವಂತ ನಮ್ಮ ಯಾವ ಕಾಲಕ್ಕೂ ಬಿಟ್ಟಿರೋದಿಲ್ಲ ಅನ್ನುವ ವಿಷಯದಲ್ಲಿ ಒಂದು ಹೊಸ ದೃಷ್ಟಾಂತ ಕೊಡ್ತಾರೆ. ವಡಲ ನೆಳಲಂದದಲ್ಲಿ ನಮ್ಮ ನೆರಳು ನಾವು ಹೊರಲೆಲ್ಲ ನಮ್ಮ ಜೊತೆಗೇ ಬರ್ತದೆ. ನಾವು ಮುಂದೆ ಮುಂದೆ ಹೋದಾಗೆ ನಾವು ಸೂರ್ಯನಿಗೆ ಅಭಿಮುಖವಾಗಿ ಹೋದರೆ ನಮ್ಮ ನೆರಳು ನಮ್ಮನ್ನು ಅನುಸರಿಸಿ ಬರ್ತದೆ. ಒಮ್ಮೊಮ್ಮೆ ನಮ್ಮ ಮುಂದೆ ಹೋಗ್ತಾ ಇರ್ತದೆ, ಒಟ್ಟು ನಮ್ಮ ಜೊತೆಯಲ್ಲೇ ಇರ್ತದೆ, ನಮ್ಮನ್ನು ಬಿಟ್ಟಿರೋದಿಲ್ಲ ನೆರಳು. ಹೀಗೊಂದು ಭಗವಂತ ನೆರಳಿನಂತೆ ನಮ್ಮ ಹಿಂದೆ ಮುಂದೆ ಯಾವಾಗಲೂ ನಮ್ಮನ್ನು ಅನುಸರಿಸಿಕೊಂಡು ನಮ್ಮ ಜೊತೆಗೇ ತಿರುಗಾಡ್ತಾನೆ. ಹೇಗೂ ನಮ್ಮ ನೆರಳು ನಮ್ಮ ಜೊತೆಯಲ್ಲೇ ತಿರುಗಾಡ್ತದೋ ಹಾಗೆ ಭಗವಂತನು ನಮ್ಮ ಜೊತೆಯಲ್ಲಿ ತಿರುಗಾಡ್ತಾನೆ. ಒಂದು ಅರೆಕ್ಷಣ ಬಿಡದೆ, ಯಾವ ಕ್ಷಣವೂ ಬಿಡದೆ ನಮ್ಮನ್ನು ಅನುಸರಿಸಿ ತಿರುಗಾಡ್ತಾನೆ ಭಗವಂತ, ನಮ್ಮ ಜೊತೆಯಲ್ಲಿರ್ತಾನೆ ಅಂತಾರೆ. ಕ್ಷಣ ಬೀಡದಲೆ ಭಕ್ತ ಜನರ ರಕ್ಷಿಸುವಿ, ದುರ್ಜನರಿಗೆ ದುರ್ಲಭ ನೆನೆಸುವಿ, ಶ್ರೀನಿವಾಸದ ಯಾನಿಧೆ. ಜಗನ್ನಾಥದಾಸರ ಶಿಷ್ಯರು ಕುಂಟೋಜಿದಾಸರು ಈ ಮಾತು ಹೇಳ್ತಾರೆ, ಇದೇ ಮಾತನ್ನು. ಒಂದು ಅರೆಕ್ಷಣವೂ ಭಕ್ತರನ್ನು ಬಿಟ್ಟಿರದೆ ಅವರಿಗೆ ಬೆಂಬಲನಾಗಿ, ಅವರ ಸಾಧನೆ ಮಾಡಿಸ್ತಾ ಅವರಿಗೆ ರಕ್ಷಕನಾಗಿ, ಎಷ್ಟರ ಮಟ್ಟಿಗೆ ಅವರಿಗೆ ಬೆಂಬಲ ಕೊಡ್ತಾ ಅವರ ಜೊತೆಯಲ್ಲಿ ತಿರುಗಾಡ್ತಾನೆ ಅಂದರೆ ಭಕ್ತಾಧೀನನೆಂದೆನಿಸಿ, ಭಕ್ತರ ಅಧೀನ ತಾನು ಅನ್ನುವುದನ್ನು ಬರೀ ಬಾಯಲ್ಲಿ ಹೇಳಿದ್ದಲ್ಲ. ದುರ್ವಾಸರಿಗೆ ಹೇಳುವಾಗ ಅಹಂ ಭಕ್ತಪರಾಧೀನ ಅಸ್ವತಂತ್ರ ಇವದ್ವಿಜ ಅಂತ ಹೇಳಿದ್ದನ್ನು ಹಿಂದೆ ನೋಡಿದ್ದೀವಿ. ಹಾಗೆ ಬರೀ ಬಾಯಲ್ಲಿ ಹೇಳಿದ್ದಲ್ಲ, ಬಾಯಲ್ಲಿ ಹೇಳಿದಂತೆ ನಡೆದು ತೋರಿಸ್ತಾನೆ. ಯಾವಾಗಲೂ ನಮ್ಮ ಅಧೀನರಾಗಿರತಕ್ಕಂಥವರು ನಮ್ಮನ್ನು ಅನುಸರಿಸಿ ಹೇಗಿರ್ತಾರೋ ಹಾಗೆ ಭಗವಂತನು ಕೂಡ ಸದಾ ಸರ್ವಕಾಲದಲ್ಲಿ ಬಿಡದ ನೆರಳಿನಂತೆ ತಾನೂ ಒಂದು ಅರಕ್ಷಣ ಬಿಡದೆ ಭಕ್ತರನ್ನು ಅನುಸರಿಸಿ ತಾನು ಅವರಿಗೆ ಬೆಂಬಲನಾಗಿ ರಕ್ಷಕನಾಗಿ ನಿಂತು ರಕ್ಷಣೆ ಮಾಡ್ತಾನೆ ಅನ್ನುವ ಮಾತನ್ನು ಹೇಳುವಲ್ಲಿ ಇಲ್ಲಿ ಒಂದು ಹೆಸರು ಹೇಳ್ತಾರೆ, ಹರಿ ಅಂತಾರೆ. ಹಿಂದಿನ ಪದ್ಯದಲ್ಲಿ ಇಂದಿರೇಶ ಅಂದಿದ್ರು, ಮುಕುಂದ ಅಂದಿದ್ರು. ಹೀಗೆಲ್ಲ ಬೇರೆ ಬೇರೆ ಹೆಸರುಗಳನ್ನು ಹೇಳ್ತಾ ಭಗವಂತನ ಅಪಾರವಾದ ಗುಣಗಳ ಚಿಂತನೆಯನ್ನು ನಮಗೆ ಕೊಡ್ತಾ ಹೋಗ್ತಾರೆ ದಾಸರು. ಭಗವಂತ ಹರಿ. ಯಾಕೆ ಅವನು ಹರಿ ಅನ್ನೋದನ್ನು ನೋಡಬೇಕು. ಹರಿ ಅಂದರೆ ಇದು ಹೃನ್ಯಹರಣೆ ಅನ್ನುವ ಕ್ರಿಯಾಪದದಿಂದ ಬಂದದ್ದು. ಹರತಿ, ನಮ್ಮ ಎಲ್ಲ ಪಾಪಗಳನ್ನು ನಾಶ ಮಾಡ್ತಾನೆ. ಆದ್ದರಿಂದ ಅವನನ್ನು ಹರಿ ಅಂತ ಕರೀತಾರೆ. ಹರತಿ ಇತಿ ಹರಿಹಿ ಅಂತ ಅದಕ್ಕೆ ನಿರ್ವಚನವನ್ನು ಹೇಳ್ತಾರೆ ಶಾಸ್ತ್ರಕಾರರು. ಈ ಹೃನ್ಯ ಧಾತು ಏನಿದೆಯೋ ಈ ಧಾತುವಿಗೆ
ಬೇರೆ ಬೇರೆ ಉಪಸರ್ಗಗಳು ಸೇರಿದಾಗ ಬೇರೆ ಬೇರೆ ಅರ್ಥಗಳನ್ನು ಹೊಳಿಸ್ತದೆ. ಯಾವುದೇ ಕ್ರಿಯಾಪದಕ್ಕೆ ಉಪಸರ್ಗಗಳು ಸೇರಿದಾಗ ಅರ್ಥಗಳು ಬೇರೆ ಆಗ್ತಾ ಹೋಗ್ತದೆ. ವ್ಯಾಕರಣಕಾರರಂತಾರೆ ಉಪಸರ್ಗ ಬಲಾಧಾತೋ ಬಲಾದ್ ಅನ್ಯತ್ರ ನೀಯತೆ ಅಂತಾರೆ. ಉಪಸರ್ಗ ಬಲದಿಂದ ಆ ಕ್ರಿಯಾಪದ ನಿಜ ಅರ್ಥವನ್ನು ಕಳೆದುಕೊಂಡು ಬೇರೆ ಯಾವುದೋ ಅರ್ಥವನ್ನು ಹೊಳಿಸ್ತದೆ. ಅದು ಉಪಸರ್ಗದ ಒಂದು ವೈಶಿಷ್ಟ್ಯ ಅಂತಾರೆ. ಹಾಗೆ ಹಿರಣ್ಯಧಾತುವಿಗೆ ಹರತಿ, ಎಲ್ಲವನ್ನು ಅಪಹರಿಸ್ತಾನೆ, ನಾಶ ಮಾಡ್ತಾನೆ ಅನ್ನುವ ಅರ್ಥದಲ್ಲಿ ಅದು ಇದ್ದರೆ, ಆ ಶೂನ್ಯಧಾತುವಿಗೆ ಇವೀ ಉಪಸರ್ಗ ಸೇರಿಬಿಟ್ರೆ ವಿಹರತಿ ಅಂತ ಆಗ್ತದೆ. ಭಗವಂತ ನಮ್ಮ ಜೊತೆಯಲ್ಲಿ ನಮಗೆ ಬೆಂಬಲನಾಗಿ ತಿರುಗಾಡ್ತಾನೆ, ಇದೇ ವಿಹಾರ. ಭಗವಂತನ ವಿಹಾರ ಅಂದರೆ ಭಕ್ತರ ಜೊತೆಯಲ್ಲಿ ತಿರುಗಾಡುವುದೇ ಅವನ ವಿಹಾರ. ವಿಹರತಿ ಅನ್ನುವ ಅರ್ಥವನ್ನು ಕೂಡ ಹರಿಶಬ್ದದಿಂದ ನಾವು ತಿಳ್ಕೋಬೇಕು. ಅದೇ ರೀತಿ ನಮ್ಮ ಅನಿಷ್ಟಗಳನ್ನೆಲ್ಲ ಸಂಹರತಿ, ನಮ್ಮ ಎಲ್ಲ ಅನಿಷ್ಟಗಳನ್ನು ಸಂಹಾರ ಮಾಡಿ, ನಮಗೆ ಯಾರು ಅನಿಷ್ಟಕಾರಿಗಳಾಗಿದ್ದಾರೋ ಅಂತಹ ದುಷ್ಟರನ್ನು, ಭಕ್ತರಿಗೆ ವಿರೋಧಿಗಳಾಗಿರತಕ್ಕಂಥವರನ್ನು ಸಂಹರತಿ, ಅಥವಾ ಸಮಯಕ್ಕೆ ತಕ್ಕಂತೆ ಪ್ರಹರತಿ, ಏಟು ಕೊಟ್ಟು ಅವರನ್ನು ದೂರಪಡಿಸ್ತಾನೆ. ವಿಹರತಿ, ಸಂಹರತಿ, ಪ್ರಹರತಿ, ಆಹರತಿ. ತಾನು ಆಂಗ್ ಉಪಸರ್ಗ ಸೇರಿಬಿಟ್ರೆ ಆಹರತಿ ತಂದು ಕೊಡ್ತಾನೆ. ಪುಣ್ಯದ ರಾಶಿಯನ್ನು ಅವನ ಸ್ಮರಣೆಯಿಂದ ನಮಗೆ ತಂದು ಕೊಡ್ತಾನೆ ಭಗವಂತ. ವಿಹಾರ, ಆಹಾರ, ಸಂಹಾರ, ಪ್ರಹಾರ, ಹೀಗೆ ಬೇರೆ ಬೇರೆ ಉಪಸರ್ಗಗಳು ಆ ಕ್ರಿಯಾಪದಕ್ಕೆ ಸೇರಿದಾಗ ಬೇರೆ ಬೇರೆ ಥರದ ಅರ್ಥಗಳನ್ನು ಹೊಳಿಸುವ ಎಲ್ಲ ಅರ್ಥಗಳನ್ನು ನಾವು ಹರಿಶಬ್ದದಿಂದ ತಿಳ್ಕೋಬೇಕಾಗ್ತದೆ. ಹೀಗೆ ನಮ್ಮ ಎಲ್ಲ ಅನಿಷ್ಟಗಳನ್ನು ತಾನು ನಾಶ ಮಾಡ್ತಾನೆ, ನಮಗೆ ಅನಿಷ್ಟಕಾರಿಗಳಾಗಿರತಕ್ಕಂಥವ್ರನ್ನ ಪ್ರಹಾರ ಮಾಡಿ ಸಂಹರಿಸ್ತಾನೆ, ನಮ್ಮ ಜೊತೆಯಲ್ಲಿ ತಾನು ವಿಹಾರ ಮಾಡತಕ್ಕಂಥವನಾಗ್ತಾನೆ. ಆಹರತಿ, ನಮಗೆ ಪುಣ್ಯದ ರಾಶಿಯನ್ನು ಸ್ಮರಣೆ ಮಾತ್ರದಿಂದ ತಂದು ಕೊಡ್ತಾನೆ. ಆಹಾರ, ವಿಹಾರ, ಸಂಹಾರ, ಪ್ರಹಾರ, ಹೀಗೆಲ್ಲ ಅನೇಕ ಅರ್ಥಗಳನ್ನು ಶೂನ್ಯಧಾತುವಿಗೆ ಆ ಉಪಸರ್ಗದ ಬಲದಿಂದ ಬೇರೆ ಬೇರೆ ಅರ್ಥಗಳನ್ನೆಲ್ಲ ಇಟ್ಟುಕೊಂಡಾಗ ಎಲ್ಲ ಅರ್ಥದಲ್ಲಿಯೂ ಕೂಡ ಹರಿ ಅವನು ಸಮರ್ಪಕನಾದ ಈ ಅರ್ಥಗಳಿಗೆ ನಮಗೆ ಬೆಂಬಲಿಸ್ತಾನೆ. ಹೀಗೆ ಹರಿ ಅನ್ನುವುದು ಒಂದು ಅರ್ಥದಲ್ಲಿ ತೆರೆದುಕೊಂಡ್ರೆ, ಹಿಂದೆ ಇಂದಿರೇಶ ಅನ್ನುವಲ್ಲಿ ಇಂದು ಅಂದರೆ ಬ್ರಹ್ಮವಾಯುಗಳು, ಇರಾ ಅಂದರೆ ಲಕ್ಷ್ಮೀದೇವಿ, ಅವರಿಗೆ ಈ ಜ್ಞಾನ ಶಂ ಜ್ಞಾನ ಈಶ ಜ್ಞಾನಾನಂದಗಳನ್ನು ಕೊಡುವವ ಅನ್ನುವ ಅರ್ಥವನ್ನು ಇಂದಿರೇಶ ಅನ್ನುವಲ್ಲಿ ನೋಡಿದೆವು. ಹರಿ ಅಂದರೆ ಹರಸ್ಯಾಪಿ ಇಹಿ ಜ್ಞಾನಂ ಯಸ್ಮಾತ್ ಸಹ ಹರಿಹಿ ಅಂತ. ಹರನಿಗೂ ಜ್ಞಾನ ಯಾವತ್ತಿನಿಂದಲೋ, ಬರೀ ಬ್ರಹ್ಮವಾಯುಗಳಿಗೆ ಲಕ್ಷ್ಮೀದೇವಿಗಲ್ಲ, ಹರನಿಗೂ ಕೂಡ ಯಾವತ್ತಿನಿಂದ ಜ್ಞಾನದ ಸ್ಫೂರ್ತಿಯೋ ಅವನು ಹರಿ. ಹೀಗೊಂದು ಹೊಸ ಅರ್ಥವನ್ನು ಕೂಡ ಈ ಶಬ್ದಕ್ಕೆ ನಾವು ನೋಡ್ಬೋದು. ಹೀಗೆ ಭಗವಂತ ಸಕಲ ದೇವತೆಗಳಿಗೆ, ಸಮಸ್ತ ಚೇತನರಿಗೆ ಜ್ಞಾನಪ್ರದನಾಗಿ ಜ್ಞಾನ ಸ್ಫೂರ್ತಿಯನ್ನು ಕೊಡ್ತಾ ನಮ್ಮ ಜೊತೆನೇ ತಿರುಗಿಟ ಒಂದು ಕ್ಷಣವೂ ಭಕ್ತರನ್ನು ಬಿಡದೆ ಅವರಿಗೆ ರಕ್ಷಕನಾಗಿ ಇರ್ತಾನೆ ಅಂತ ಅವನನ್ನು ನಾವು ಚಿಂತನೆ ಮಾಡಬೇಕು. ನಮ್ಮ ಜೊತೆಯಲ್ಲಿ ಯಾವಾಗಲೂ ಭಗವಂತನಿದ್ದಾನೆ. ಎಷ್ಟು ದೊಡ್ಡ ಧೈರ್ಯ! ಸರ್ವಸಮರ್ಥನಾದ ಭಗವಂತ ನಮ್ಮ ಜೊತೆಯಲ್ಲೇ ತಿರುಗಾಡ್ತಾನೆ, ವಾತ್ಸಲ್ಯದಿಂದ ತಿರುಗಾಡ್ತಾನೆ, ಪ್ರೀತಿಯಿಂದ ತಿರುಗಾಡ್ತಾನೆ. ಯಾವುದೋ ಒತ್ತಾಯಕ್ಕೋ, ಯಾವುದೋ ಅಧಿಕಾರದ ಬಲಕ್ಕೋ, ಯಾವುದೋ ಆಸೆಗೋ ನಮ್ಮನ್ನು ಅನುಸರಿಸಿ ಬರೋದಲ್ಲ. ಸರ್ವಸಮರ್ಥನಾಗಿ ನಮಗೆ ಬೆಂಬಲನಾಗಿ ನಿಂತು ನಮ್ಮ ಜೊತೆಯಲ್ಲಿ ಭಗವಂತ ಸದಾ ಸರ್ವಕಾಲದಲ್ಲಿ ನಮ್ಮ ಜೊತೆಯಲ್ಲಿ, ನಾವು ಎಲ್ಲಿ ಹೋದರೆ ಅಲ್ಲಿ, ನಾವು ನಡೀತಾ ಹೋದರೆ ನಮ್ಮ ಜೊತೆಯಲ್ಲಿ ನಡೀತಾ ಬರ್ತಾನೆ, ನಾವು ವಾಹನದಲ್ಲಿ ಹೋದರೆ ವಾಹನದಲ್ಲಿ ನಮ್ಮ ಜೊತೆಯಲ್ಲಿ ಬರ್ತಾನೆ, ನಾವು ಏರೋಪ್ಲೇನಲ್ಲಿ ಹೋದರೆ ಏರೋಪ್ಲೇನಲ್ಲಿ ನಮ್ಮ ಜೊತೆಯಲ್ಲಿ ಬರ್ತಾನೆ. ನಾವು ಹೇಗೆ ಹೋದರೆ ಹಾಗೆ ನಮ್ಮನ್ನು ಅನುಸರಿಸಿ ಬರತಕ್ಕಂಥವ. ಯಾವ ಕಾಲಕ್ಕೂ ಭಕ್ತರನ್ನು ಬಿಡದೆ ಅವರನ್ನು ಅನುಸರಿಸಿ ಬರತಕ್ಕಂಥವನಾಗ್ತಾನೆ. ಭಕ್ತಾಧೀನನೆಂದೆನಿಸಿ. ಹೀಗೆ ಭಗವಂತ ನಮ್ಮ ಜೊತೆಗೆ ಬರ್ತಾನೆ ಮಾತ್ರ ಅಲ್ಲ, ನಾವು ಹೋಗುವಾಗ ಬರುವಾಗ, ನಾವು ಕೆಲಸಗಳನ್ನು ಮಾಡುವಾಗ ನಮ್ಮ ಜೊತೆಯಲ್ಲಿ ಇನ್ನೂ ಕೆಲವು ಬರ್ತವೆ. ಭಗವಂತನ ಜೊತೆ ನಮ್ಮ ಜೊತೆಗೆ ಇನ್ನೂ ಕೆಲವು ಬರ್ತವೆ. ಯಾವಂದರೆ ಪಾಪಗಳು, ದುರಿತಗಳು. ಪಾಪಗಳು ನಮ್ಮನ್ನು ಅನುಸರಿಸಿ ಬರ್ತಾ ಇರ್ತವೆ.
ಪುಣ್ಯಗಳು ನಮ್ಮನ್ನು ಅನುಸರಿಸಿ ಬರ್ತಾ ಇರ್ತವೆ. ಈ ಪಾಪ ಪುಣ್ಯಗಳು ನಮ್ಮನ್ನು ಅನುಸರಿಸಿ ಬರ್ತಕ್ಕಂಥವುಗಳು ಭಗವಂತನಂತೆ. ಅದಕ್ಕೋಸ್ಕರವಾಗಿ ನಮ್ಮ ಜೊತೆಯಲ್ಲಿ ನಮಗೆ ಬೆಂಬಲನಾಗಿ ಭಗವಂತ ಬಂದು ನಮ್ಮ ಜೊತೆಯಲ್ಲಿ ಬರುವ ದುರಿತ ಔಘಗಳ ಪಾಪದ ರಾಶಿಗಳನ್ನು ತಡೆವ, ಅದರಿಂದ ನಮಗೆ ಆಗಬೇಕಾದ ದುಷ್ಪರಿಣಾಮ ಆಗದಂತೆ ನಮ್ಮ ಜೊತೆಯಲ್ಲಿದ್ದು ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅಂತ ಇಲ್ಲಿ ಒಂದು ಹೊಸ ವಿಷಯವನ್ನು ಹೇಳ್ತಾರೆ. ಅವನು ನಮ್ಮ ಜೊತೆಯಲ್ಲಿ ಸಂಚರಿಸ್ತಾ ಯಾಕೆ ಸಂಚಾರ ಮಾಡ್ತಾ ಇದ್ದಾನೆ? ಭಗವಂತನಂತೆ ನಮ್ಮನ್ನು ಅನುಸರಿಸಿ ಬರತಕ್ಕಂತಹ ಪಾಪ ಪುಣ್ಯಗಳು, ನಮ್ಮ ಪಾಪಗಳು ನಮ್ಮನ್ನು ಅನುಸರಿಸಿ ಬರ್ತಾ ಇರುವಾಗ ಪಾಪದಿಂದ ನಮಗೆ ಆಗಬೇಕಾಗಿರತಕ್ಕಂತಹ ಅನಿಷ್ಟಗಳು ನಮಗೆ ಆಗದಂತೆ ತಡೀತಾನೆ. ತಡೆವ ದುರಿತ ಊಹಗಳ, ನಮ್ಮನ್ನು ಅನುಸರಿಸಿ ಬರುವ ಪಾಪಗಳಿಂದ ನಮಗೆ ಆಗಬೇಕಾದ ಅನಿಷ್ಟಗಳು ಆಗದಂತೆ ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಮತ್ತು ಅನುಸರಿಸಿ ಬಂದ ಪುಣ್ಯದ ಫಲವಾಗಿ ಕಾಮದ, ನಮಗೆ ಇಷ್ಟಾರ್ಥಗಳನ್ನು ಕೊಡ್ತಾನೆ. ಕಾಮದ ಅನ್ನುವ ಶಬ್ದವನ್ನು ತುಂಬ ಸಲ ಬಳಸ್ತಾರೆ ದಾಸರು. ಅನೇಕ ಪದ್ಯಗಳಲ್ಲಿ ಈ ಶಬ್ದವನ್ನು ಬಳಸಿದ್ದಾರೆ. ಭಕ್ತರಿಗೆ ಕ ಅಮ ದ, ಅಮ ಅಮಿತವಾಗಿರತಕ್ಕಂತಹ ಕಂ ಸುಖವನ್ನು ದದಾತಿ ಕೊಡುತ್ತಾನೆ. ಭಕ್ತರಿಗೆ ಅಪಾರವಾದ ಆನಂದವನ್ನು ಕೊಡ್ತಾನೆ. ಯಾಕೆ? ದುರಿತೌಘಗಳ ತಡೆವ, ನಮಗೆ ಆಗುವ ಅನಿಷ್ಟ ಆಗದೆ ಹೋದಾಗ ನಮಗೆ ಸಂತೋಷ ಆಗಲ್ವ? ಅಪಾರವಾದ ಆನಂದ ಆಗ್ತದೆ. ಆಗಬೇಕಾಗಿತ್ತು, ಭಗವಂತ ಅದು ಆಗದಂತೆ ತಡೆದು ನಮ್ಮನ್ನು ರಕ್ಷಣೆ ಮಾಡಿದ ಅಂತ ಆನಂದ ಆಗ್ತದೆ. ಹೀಗೆ ದುರಿತೌಘಗಳ ತಡೆವ ಕಾಮದ, ನಮಗೆ ಅಪಾರವಾದ ಆನಂದವನ್ನು ಈ ರೀತಿಯಲ್ಲಿ ಭಕ್ತರಿಗೆ ಕೊಡ್ತಾನೆ ಭಗವಂತ ಕಾಮದ. ಅದೇ ರೀತಿ ಮ ಅಂದರೆ ಜ್ಞಾನ, ಅಮ ಅಂದರೆ ಅಜ್ಞಾನ, ಮ ಜ್ಞಾನ, ಮ ಅಜ್ಞಾನ. ಈ ಅಜ್ಞಾನವನ್ನು ದುಷ್ಟರಾಗಿರತಕ್ಕಂಥವರಿಗೆ ಅಜ್ಞಾನವನ್ನು ಕೊಟ್ಟು ಕಂ ಸುಖವನ್ನು ಜಟಿ ನಾಶ ಮಾಡ್ತಾನೆ. ಭಕ್ತರಾದವರಿಗೆ ಅಪಾರವಾದ ಆನಂದವನ್ನು ಕೊಡ್ತಾನೆ. ದುಷ್ಟರಾದವರಿಗೆ ಅಜ್ಞಾನವನ್ನು ಕೊಟ್ಟು ಅವರಿಗೆ ಬರಬೇಕಾದ ಸುಖದಿಂದ ಅವರು ವಂಚಿತರಾಗುವಂತೆ ಅದನ್ನು ಕತ್ತರಿಸಿ ಹಾಕ್ತಾನೆ. ಕಾಮದ ಅಂದರೆ ಹೀಗೆ ಎರಡು ಥರದ ಅರ್ಥಗಳನ್ನು ನಾವು ನೋಡಬೇಕಾಗ್ತದೆ. ಕಾಮದ ಕೊಡುವ ಸಕಲೇಷ್ಟಗಳ, ಎಲ್ಲ ವಿಷವಾಗಿರತಕ್ಕಂತಹ ಇಷ್ಟಾರ್ಥಗಳನ್ನು ಭಗವಂತ ಭಕ್ತರಿಗೆ ಕೊಡ್ತಾನೆ. ಸಂತತ ನಡೆವ ನಮ್ಮಂತದಲ್ಲಿ, ನಮ್ಮಂತೆ ತಾನು ಸಾಮಾನ್ಯನೋ ಅನ್ನುವಂತೆ. ನೋಡ್ರಿ, ರಮಾ ಬ್ರಹ್ಮಾದಿ ದೇವತೆಗಳಿಂದ ಪೂಜಿತನಾದ ಭಾವ. ರಮಾ ಬ್ರಹ್ಮಾದಿ ದೇವತೆಗಳು ಯಾವ ಭಗವಂತನ ಅನಂತತೆಯನ್ನು ಅರ್ಥ ಮಾಡಿಕೊಳ್ಳದೆ ಇನ್ನೂ ತಿಳಿಯಬೇಕು ಅಂತ ಅನಂತ ಕಾಲದಿಂದ ಪ್ರಯತ್ನ ಮಾಡ್ತಾಯಿದ್ದರು. ಯಾವಾತನನ್ನು ಪೂರ್ಣವಾಗಿ ತಿಳಿಯಲಿಕ್ಕೆ ಆಗಿಲ್ಲವೋ ಇಂತಹ ಗುಣಪೂರ್ಣನಾಗಿರತಕ್ಕಂತಹ ಭಗವಂತ ನಡುವೆ ನಮ್ಮಂತದಲ್ಲಿ, ನಮ್ಮಂತೆ ಸಾಮಾನ್ಯರಂತೆ ನಮ್ಮ ಜೊತೆಯಲ್ಲಿ ನಡೆದು ಬರ್ತಾನೆ ಅಂದರೆ ಅವನ ಕಾರುಣ್ಯ ಅಲ್ವಾ? ಒಬ್ಬ ರಾಜ ಸಾಮಾನ್ಯನಾಗಿರತಕ್ಕಂಥವನ ಜೊತೆಯಲ್ಲಿ ತಾನು ನಡೆದು ಬರ್ತಾನೆ ಆದರೆ ಇದು ಸಾಮಾನ್ಯ ಕೆಲಸ ಏನು? ಅದರಿಂದ ಅದು ಕರುಣೆ ಇದ್ದರೆ ಮಾತ್ರ ಸಾಧ್ಯ. ಕಾರಣ ಭಗವಂತ ನಮ್ಮಂದರಲ್ಲಿ ನಡೆವ ಅಂದರೆ ನಮ್ಮನ್ನು ಅನುಸರಿಸಿ ನಮ್ಮಂತೆ ಸಾಮಾನ್ಯನಂತೆ ತಾನು ನಮ್ಮಂದದಲ್ಲಿ ತಾನು ನಡೆಯತಕ್ಕಂಥವನಾಗ್ತಾನೆ. ನಮ್ಮನ್ನು ಕೂಡಿಕೊಂಡು ತಾನು ಬರತಕ್ಕಂಥವನಾಗ್ತಾನೆ. ನಮ್ಮ ಸಕಲ ಇಷ್ಟಾರ್ಥಗಳನ್ನು ಪೂರೈಸ್ತಾನೆ. ಬರೀ ಜೊತೆಯಲ್ಲಿ ಬಂದ್ರೇನು? ಅನಿಷ್ಟಗಳನ್ನು ಪರಿಹಾರ ಮಾಡ್ತಾನೆ, ಇಷ್ಟಾರ್ಥಗಳನ್ನು ಪೂರೈಸ್ತಾನೆ. ಇದು ನಾವು ತಿಳಿಯಬೇಕಾಗಿರತಕ್ಕಂಥದ್ದು. ಭಗವಂತ ನಮ್ಮ ಜೊತೆ ಬಂದ, ಏನು ರೀ ಲಾಭ? ನಮ್ಮ ಜೊತೆ ಇದ್ದರೆ ಅಂದರೆ ಬರೀ ಜೊತೆಯಲ್ಲಿ ಬರೋದಲ್ಲ, ನಮ್ಮ ಜೊತೆಯಲ್ಲಿ ಬರುವ ಪಾಪಗಳನ್ನು ಪರಿಹಾರ ಮಾಡ್ತಾನೆ, ಸಕಲ ಇಷ್ಟಗಳ ಕೊಡುವ ಇಷ್ಟಾರ್ಥಗಳನ್ನು ಕೊಡ್ತಾನೆ. ಇದಕ್ಕಾಗಿ ನಮ್ಮನ್ನು ಅನುಸರಿಸಿ ನಮ್ಮಂತೆ ಸಾಮಾನ್ಯನಂತೆ ನಮ್ಮ ಜೊತೆಯಲ್ಲಿ ತಾನು ಅನುಸರಿಸಿ ಬರತಕ್ಕಂಥವನಾಗುತ್ತಾನೆ. ನವಸುವಿಶೇಷ ಸನ್ಮಹಿಮ, ನವಸುವಿಶೇಷ ಇವನ ವಿಶೇಷಗಳು. ಹೀಗೆ ಅವನ ಗುಣಗಳನ್ನು ಏನು ಅಂತ ನಾವು ಚಿಂತನೆ ಮಾಡ್ತಾ ಹೊರಟ್ರೆ ನವ, ಎಷ್ಟು ಚಿಂತನೆ ಮಾಡಿದರೂ ಹೊಸ ಹೊಸ ಥರದ ಭಗವಂತನ ಚರಿತ್ರೆಗಳು, ಅವನ ಮಹಾತ್ಮೆಗಳು, ಅವನ ಕಾರುಣ್ಯದ ಕಥೆಗಳು ನಮಗೆ ಚಿಂತನೆ ಬರ್ತವೆ. ಇಂತಹ ಹೊಸ ಹೊಸ ಥರದ ಕಾರುಣ್ಯದ ಕಥೆಗಳನ್ನು, ಕಾರುಣ್ಯದ ಚರಿತ್ರೆಯನ್ನು ಹೊಂದಿರತಕ್ಕಂತಹ ಭಗವಂತ ಸನ್ಮಹಿಮ, ಇಂತಹ ನಿರ್ದುಷ್ಟವಾಗಿರತಕ್ಕಂತಹ ಮಹಿಮೆಯನ್ನು ಹೊಂದಿದವನಾಗಿದ್ದಾನೆ. ಇಂತಹ ಭಗವಂತ ನಮ್ಮನ್ನು ಅನುಸರಿಸಿ ಬರ್ತಾ ನಮ್ಮ ಇಷ್ಟಾರ್ಥಗಳನ್ನು ಕೊಡ್ತಾ
ನಮ್ಮನ್ನು ರಕ್ಷಣೆ ಮಾಡುತ್ತಾ ಇದ್ದಾನೆ ನಮ್ಮ ಜೊತೆಯಲ್ಲಿದ್ದು ಅಂತ ಕಲ್ಪನೆಗೆ ಕೊಡ್ತಾರೆ. ಭಗವಂತ ಇಷ್ಟಾರ್ಥಗಳನ್ನು ಕೊಡ್ತಾನೆ ಅನ್ನುವಲ್ಲಿ ಒಂದೆರಡು ದೃಷ್ಟಾಂತ, ಭಕ್ತರಿಗೆ ಹೇಗೆ ಇಷ್ಟಾರ್ಥಗಳನ್ನು ಕೊಡ್ತಾನೆ ಅನ್ನುವಲ್ಲಿ ಒಂದೆರಡು ದೃಷ್ಟಾಂತದ ಕಥೆಗಳನ್ನು ನಾವು ಅವಶ್ಯವಾಗಿ ಚಿಂತನೆ ಮಾಡಬೇಕು. ಮಹಾರಾಷ್ಟ್ರದ ಭಕ್ತರು ತುಕಾರಾಮ್ ಮಹಾರಾಜರು ಅಂತ, ಏಕನಾಥ ಮಹಾರಾಜರು ಅಂತ, ಅವರೆಲ್ಲ ಮಹಾರಾಷ್ಟ್ರದ ಪಾಂಡುರಂಗನ ಭಕ್ತರು. ಅವರೆಲ್ಲ ಪಾಂಡುರಂಗನ ಅನನ್ಯವಾಗಿ ಭಜಿಸಿ ಅಪಾರವಾದ ಭಗವಂತ ಪಾಂಡುರಂಗನ ಅನುಗ್ರಹದಿಂದ ಇಷ್ಟಾರ್ಥಗಳನ್ನು ಪಡೆದಿರತಕ್ಕಂತಹ ದಿವ್ಯ ಚರಿತ್ರೆಗಳನ್ನು ನಾಳಿನ ಪ್ರವಚನದಲ್ಲಿ ಮತ್ತೆ ಮುಂದುವರೆದು ಕೇಳೋಣ. ಮಧ್ವೇಶಾರ್ಪಣಮಸ್ತು. ವಿಶ್ವ ಪ್ಲಸ್ ಜನಹಿತಕ್ಕಿದು ಜ್ಞಾನದ ಜಾಲ.